ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಸ್ ಡಾಕ್ಟರ್. ಡಾಕ್ಟರ್ ವಸುಮತಿನ ಇಮಿಡಿಯೇಟ್ ಕ್ಯಾಬಿನ್ ಬರಕ್ಕೆ ಹೇಳಿ. ಸರಿ ಡಾಕ್ಟರ್. ಮೇ ಐ ಕಮ್ ಇನ್ ಡಾಕ್ಟರ್? ಎಸ್, ಕಮ್ ಇನ್. ಏನ್ ಡಾಕ್ಟರ್ ಬರಕ್ ಹೇಳಿದ್ರಂತೆ? ನಾನು ಯಾರು? ಈ ಹಾಸ್ಪಿಟ್ಲಲ್ಲಿ ನನಗೇನಾದರೂ ಬೆಲೆ ಅಂತ ಇದೆಯಾ? ಯಾಕೆ ಡಾಕ್ಟರ್ ಹಾಗೆ ಹೇಳ್ತಿದ್ದೀರಾ? ಏನಾಯ್ತು? ನನ್ನಿಂದ ಏನಾದರೂ ತಪ್ಪಾಯ್ತಾ? ನೀವು 2 ವಾರ ರಜಾ ತೊಗೊಂಡಿದ್ದೀರಂತೆ. ನನ್ನನ್ನು ಒಂದು ಮಾತಾದರೂ ಕೇಳಿದ್ರಾ? ನೀವು ಕೇಳಿದ ತಕ್ಷಣ ರಜಾ ಕೊಟ್ಬಿಡೋಕ್ಕಾಗಲ್ಲ. ಸಾರಿ ಡಾಕ್ಟರ್, ಪರಿಸ್ಥಿತಿ ಆ ಥರ ಇದೆ. ಇಲ್ಲಿನ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? 2 ವಾರದಲ್ಲಿ ಎಷ್ಟು ಆಪರೇಷನ್ ಇರ್ಬೋದು ಅಂಡ್ ಓಟಿಲಿ ನೀವು ಇರಲೇಬೇಕು, ಅದು ಗೊತ್ತಲ್ವ ನಿಮಗೆ? ನೆಕ್ಸ್ಟ್ 2 ವಾರವರೆಗೂ ಯಾವ ಆಪ್ರೇಷನು ಇಲ್ಲ ಡಾಕ್ಟರ್, ನಾನು ಚೆಕ್ ಮಾಡಿದ್ದೀನಿ. ವಾಟ್ ಎವರ್, ನೀವು ಹೋಗೋ ಆಗಿಲ್ಲ. ನಿಮ್ಮ ಲೀವ್ನ ನಾನು ಸ್ಯಾಂಕ್ಷನ್ ಮಾಡಲ್ಲ ಅಷ್ಟೇ. ಇದು ಹಾಸ್ಪಿಟ್ಲು, ಯಾರಾದರೂ ನೋಡಿದ್ರೆ ಏನು ಗತಿ? ಈಗ ಬಂದ್ಯಲ್ಲ ಸರಿಯಾದ ಟೋನ್ಗೆ. ನೋಡು, ಟೋನ್ ಬದಲಾಗ್ಬೋದು, ಆದ್ರೆ ನಿರ್ಧಾರ ಅಲ್ಲ. 2 ವಾರ ಎಲ್ಲ ನಿನ್ನ ಬಿಟ್ಟಿರೋಕ್ಕಾಗಲ್ಲ. ನನಗೆ ತಾನೇ ಬಿಟ್ಟಿರೋದಕ್ಕಾಗತ್ತಾ? ನೋಡ್ದನು, ಊರಲ್ಲಿ ನಮ್ಮ ತಾಯಿಗೆ ಹುಷಾರಿಲ್ಲ, ತಮ್ಮ ಬೇರೆ ಅವನ್ನ ಸರಿಯಾಗಿ ನೋಡ್ಕೊಂತಿಲ್ಲ, ನಮ್ಮ ಪ್ರಾಪರ್ಟಿ ಡಿಸ್ಪ್ಯೂಟ್ ನಡೀತಾ ಇದೆ. 2 ವಾರ ಅಷ್ಟೇ, ಪ್ಲೀಸ್. ಯಾವಾಗ ಹೋಗ್ತಿದ್ಯಾ? ಇವತ್ತು ನೈಟ್. ಪ್ಲೀಸ್, ನಾಳೆ ಬೆಳಿಗ್ಗೆ ಟ್ರೈನಲ್ಲಿ ಹೋಗು. ಇವತ್ತು ರಾತ್ರಿ ನನ್ನ ಜೊತೆಲೇ ಇರು, ಇಲ್ಲ ಅಂತ ಹೇಳ್ಬೇಡ. ಸರಿ, ಬೇಗ ಡ್ಯೂಟಿ ಮುಗಿಸ್ಕೊಂಡು ಹೋಗೋಣ. ನಾನು ಪ್ಯಾಕ್ ಮಾಡ್ಕೊಂಡು ಬರ್ತೀನಿ. ನಾಳೆ ಬೆಳಗ್ಗೆ ನಿಮ್ಮ ಮನೆಯಿಂದನೇ ಹೊರಡು. 2 ವಾರ ಇದೆಲ್ಲ ಹೇಗಿರಲಿ? ನಾನಿರಲ್ಲ ಅನ್ನೋದು ಬೇಜಾರಿಲ್ಲ, ಇದೆಲ್ಲ ಇರಲ್ಲ ಅಂತ ಬೇಜಾರಲ್ವಾ? ನೀನಿದ್ರೆ ತಾನೇ ಇದು. ನಿನ್ನ ಬಿಟ್ಟು ಈ ಜನ್ಮದಲ್ಲಿ ಯಾರಿಗೂ ಇಷ್ಟತ್ರ ಅವಕಾಶ ಕೊಡೋದಿಲ್ಲ. ಧನು, ನಿಮ್ಮಮ್ಮ ಏನೋ ಬರಕ್ ಹೇಳಿದ್ರಲ್ಲ, ನೀನು ಯಾಕೆ ಈ ಟೈಮಲ್ಲಿ ಫ್ರೀ ಮಾಡ್ಕೊಂಡು ಹೋಗಿ ಬರಬಾರ್ದು? ಅಮ್ಮನ್ ನೋಡೋದು ಕಳಿಸ್ತಿದ್ಯಾ ಅಥವಾ ಮದುವೆ ಬಗ್ಗೆ ಮಾತಾಡೋಂತ ಗೇರ್ ಆಗ್ತಿದ್ಯಾ? 2. ಪಾಪ ಹಾಸಿಗೆ ಮೇಲೆ ಮಲಗಿರ್ತಾರಲ್ವಾ, ಮಗನ್ ನೋಡಿದ ಖುಷಿ ಅವ್ರಿಗೂ ಆಗತ್ತೆ. ಹಾಗೆ ಮದುವೆ ಬಗ್ಗೆನೂ ಮಾತಾಡು. ಯಾಕೆ, ನಾನು ನಿನ್ನ ಮದುವೆ ಆಗಲ್ಲ ಅಂತ ಅನುಮಾನನ? ಅನುಮಾನ ಇದ್ದಿದ್ರೆ ನಾನು ಇಷ್ಟೆಲ್ಲ ಮುಂದುವರಿತಾನೆ ಇರಲಿಲ್ಲ. 1 ವರ್ಷದಿಂದ ಹೀಗೆ ಇದ್ದೀವಿ. ಹೀಗೆ ಕದ್ದು ಮುಚ್ಚಿ ಸಿಗೋದು ನನಗಿಷ್ಟ ಇಲ್ಲ. ನಾವಿಬ್ರು ಗಂಡ ಹೆಂಡತಿ ಅಂತಾದರೆ ಯಾರಿಗೂ ಕೇರ್ ಮಾಡಬೇಕಾಗಿರಲ್ಲ. ಆ ಫ್ರೀಡಮ್ ನನಗೆ ಬೇಕು ಅಷ್ಟೆ. ಹಾಸ್ಪಿಟ್ಲಲ್ಲಿ ಮಾತ್ರ ನಾನು ನಿನ್ನ ಬಾಸು, ಇಲ್ಲಿ ಮೇಡಮ್ಮೇ ಬಾಸು. ಮೇಡಮ್ ಹೇಳಿದ್ಮೇಲೆ ಮುಗೀತು. ನೀನು ಊರಿಂದ ವಾಪಸ್ ಬಾ, ನಿನಗೋಸ್ಕರ ಒಂದು ಸರ್ಪ್ರೈಸ್ ಕಾದಿರುತ್ತೆ. ಎರಡು ವಾರದಲ್ಲಿ ಏನೆಲ್ಲ ಆಗ್ಬೋದು ಅನ್ನೋ ಕಲ್ಪನೆ ವಸುಮತಿ ಮೀರಿದ್ದಾಗಿತ್ತು. 1 ವರ್ಷದಿಂದ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಅವರಿಬ್ಬರ ಮಧ್ಯೆ ಅಫೇರ್ ಇತ್ತು. ಆ ಕಡೆ ವಸುಮತಿ ತನ್ನ ಅಮ್ಮ ನೋಡೋದಕ್ಕೆ ಊರಿಗೆ ಹೋದ್ಲು. ಈ ಕಡೆ ಧನಂಜಯ್ ಕೂಡ 4 ದಿನ ರಜಾ ತಗೊಂಡು ಹೋದ. ಆದರೆ ಧನಂಜಯ್ ಊರಿಂದ ವಾಪಸ್ ಬರಬೇಕಾದ್ರೆ ಗೌರಿ ಅನ್ನೋ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ. ಧನಂಜಯ್ ಯಾಕೆ ಗೌರಿನ ಮದುವೆ ಆದ? ಹಾಗಾದರೆ ವಸುಮತಿನ ಇಷ್ಟು ದಿನ ಟೈಮ್ ಪಾಸ್ಗೋಸ್ಕರ ಲವ್ ಮಾಡ್ತಿದ್ನಾ? ಅಥವಾ ಅವಳು 2 ವಾರ ರಜಾ ತಗೊಂಡು ಹೋಗೋದಕ್ಕೆ ಕಾಯ್ತಾ ಇದ್ನಾ? ಈ ಮದುವೆ ಅಕಸ್ಮಾತಾಗಿತ್ತಾ ಅಥವಾ ಇದಕ್ಕೆ ಮುಂಚೆಯಿಂದನೇ ಪ್ಲಾನಿಂಗ್ ಮಾಡಿದ್ರ ಡಾಕ್ಟ್ರು? ಏನಿದೆ ಇದ್ರ ಹಿಂದಿನ ಮರ್ಮ? ಬಾ ಗೌರಿ, ಒಳಗ್ ಬಾ. ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬ. ಊಟಕ್ಕೆ ಆಚೆ ಹೋಗೋಣ ಅಥವಾ ಇಲ್ಲಿಗೆ ತರಿಸ್ಬಿಡ್ಲಾ? ಆಚೆ ಯಾಕೆ ಹೋಗ್ಬೇಕು? ನಾನೇ ಅಡುಗೆ ಮಾಡ್ತೀನಲ್ಲ. ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ, ಮತ್ತೆ ಯಾಕೆ ಚೇಂಜ್ ಮಾಡ್ಕೋತೀಯಾ? ಗಂಡಂಗೆ ಅಡುಗೆ ಮಾಡಿ ಹಾಕಿದ್ರೆ ಪುಣ್ಯ ಬರುತ್ತೆ. ಅದ್ಯಾವ ದೊಡ್ಡ ಕೆಲಸ? ಹೊರಗಡೆ ಎಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ. ಇನ್ನು 1 ಗಂಟೆಲಿ ಎಲ್ಲ ರೆಡಿ ಮಾಡ್ತೀನಿ. ಅಷ್ಟರಲ್ಲಿ ನೀವು ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ.
ನಮ್ಮ ಹುಡ್ಗ ಇಡ್ತಿದ್ದಾನೆ ಅಂದ್ರೆ ನಮ್ಮ ಹುಡ್ಗ ಕೈ ತುಂಬಾ ಸಂಪಾದನೆ ಮಾಡ್ತಾನೆ, ನೋಡಕ್ಕೂ ಚೆನ್ನಾಗಿದ್ದಾನೆ. ಕರೆಕ್ಟ್ ಆಗಿ ಮುಂಚಿನ ತರ ಮಾತಾಡಿದ್ರೆ ಓಕೆ, ಒಳ್ಳೆ ಕಿತ್ತಾಡ್ತಾ ಇದ್ದೀರಲ್ರಿ. ಕಿತ್ತಾಡ್ತಾ ಇದ್ರೆ ದೇಶನೇ ಉದ್ಧಾರ ಆಗಲ್ರಿ. ಅಲ್ಲ, ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನೀನು ಕೂತ್ಕೋ ಬಾ. ಇರ್ಲಿ ಪರವಾಗಿಲ್ಲ, ನೀವು ತಿನ್ನಿ, ನಾನು ಆಮೇಲೆ ತಿಂತೀನಿ. ತುಂಬ ಚೆನ್ನಾಗಿ ಮಾಡಿದ್ದೀಯಾ. ಇವತ್ತು ತುಂಬ ಸಿಂಪಲ್ ಆಯಿತು. ನಿಮ್ಗೆ ಏನೇನು ಇಷ್ಟ ಅಂತ ಹೇಳಿ, ನಾನು ಎಲ್ಲ ಮಾಡಿಕೊಡ್ತೀನಿ. ನೀವು ಕೂತ್ಕೊಳ್ಳಿ, ನಾನು ತರ್ತೀನಿ. ತಗೊಳ್ಳಿ. ಹಲೋ, ಹಾಂ, ಒಂದು 15 ಮಿನಿಟ್ಸ್ ಬಿಟ್ಟು ಮಾಡಲಾ? ಓಕೆ. ಗೌರಿ, ವಸುಮತಿ ಅಂತ ನನ್ನ ಜೂನಿಯರ್ ಒಬ್ಬಳಿದ್ದಾಳೆ. ನನ್ನ ಅವಳ ಮಧ್ಯೆ ಅಫೇರ್ ಇತ್ತು. ಬೇಡ ಬೇಡ, ಇವಾಗ ಹೇಳೋದು ಬೇಡ. ಮೇ ಐ ಕಮ್ ಇನ್ ಡಾಕ್ಟರ್? ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಸಿಗ್ತೀನಿ. ವಸುಮತಿ, ಏನಾಯ್ತು? ಐ ಯು ಫೈನ್? ಓಕೆ. ಲತಾ, ಈಗ ಒಂದು ಆಪರೇಷನ್ ಇರಬೇಕಲ್ಲ? ನಡೀತಿದೆ ಡಾಕ್ಟರ್. ಹೌದಾ? ಡಾಕ್ಟರ್ ಧನಂಜಯ್ ಅಲ್ವಾ ಆಪರೇಷನ್ ಮಾಡಬೇಕಾಗಿರೋದು? ಹೌದು ಡಾಕ್ಟರ್. ಡಾಕ್ಟರ್ ಸುಮಿತ್ರಾ ಅವ್ರನ್ನ ಅಸಿಸ್ಟ್ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟರ್, ಡಾಕ್ಟರ್, ಡಾಕ್ಟರ್! ಅವಾಯ್ಡ್ ಮಾಡ್ತಿದ್ದಾರಲ್ವಾ? ಈಗಲಾದರೂ ಅರ್ಥ ಮಾಡ್ಕೋ. ಶರತ್ ಪ್ಲೀಸ್, ಮತ್ತೆ ಶುರು ಮಾಡಬೇಡ ನೀನು. ನೋಡು, ನಿನಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನೀನು ಲೈಫ್ ಹಾಳು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಆ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಡಾಕ್ಟರ್ ಧನಂಜಯ್ ಮದುವೆ ಮಾಡ್ಕೊಂಬಂದಿದ್ದಾರೆ. ಏನ್ ಹೇಳ್ತಾ ಇದ್ಯಾ? ಹೌದು, ಹಿಡಿದಂತ ಮದುವೆ ಮಾಡ್ಕೊಂಬಂದಿದ್ದಾರೆ. ಯಾರಿಗೂ ಹೇಳಿಲ್ಲ, ಯಾರನ್ನು ಕರ್ತಿಲ್ಲ. ಊರಿಂದ ಬರ್ತಾ ಹೆಂಡ್ತಿನ ಕೂಡ ಕರ್ಕೊಂಬಂದಿದ್ದಾರೆ. ಬಿಟ್ಬಿಡು ಅವ್ರ ಸವಾಸ. ಬೇಗ ಮಲ್ಕೊಂಬಾರ್ದ? ಬೆಳಗ್ಗೆ ಬೇರೆ ಬೇಗ ಹೇಳ್ತೀರಾ. ಸರಿ, ನೀನು ಬಾ. ಇರಿ, ಲೈಟ್ ಆಫ್ ಮಾಡಿ ಬರ್ತೀನಿ. ಗೌರಿ, ಒಂದು ನಿಮಿಷ, ನಿನ್ನ ಹತ್ರ ಮಾತಾಡಬೇಕು. ಕೂತ್ಕೋ. ಹೇಳಿ. ನಾನು ಯಾವಾಗಲೂ ಕೆಲಸ ಅಂತ ಬ್ಯುಸಿ ಇರ್ತೀನಿ. ನಿನಗೆ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಿಲ್ಲ. ನಿನ್ಗೆ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ. ನೋಡಿ, ನನ್ನ ಬಗ್ಗೆ ಒಂದು ವಿಷಯ ತಿಳ್ಕೊಳ್ಳಿ. ನಾನು ನಿಮ್ಗೆ ಯಾವುದಕ್ಕೂ ಪ್ರಶ್ನೆ ಮಾಡಲ್ಲ. ನೀವು ಖುಷಿಯಾಗಿ ಆರೋಗ್ಯವಾಗಿರಬೇಕು ಅಷ್ಟೇ ನಂಗೆ ಬೇಕಾಗಿರೋದು. ನೀವು ನನಗೆ ಸಿಕ್ಕಿರೋದು ಯಾವ ಜನ್ಮದ ಪುಣ್ಯನೋ ಏನೋ. ಆದರೆ ನಿಮಗೆ ನನ್ನ ಮದುವೆ ಆಗಿದ್ದು ಖುಷಿ ಇದೆಯಾ? ಯಾಕೆ ಹಾಗೆ ಕೇಳ್ತಿದ್ಯಾ? ಅಮ್ಮ ಬಲವಂತ ಮಾಡಿದ್ದಕ್ಕಲ್ವಾ ನೀವು ಒಪ್ಕೊಂಡಿದ್ದು? ನಿಮಗೆ ಇಷ್ಟ ಇತ್ತೋ ಇಲ್ವೋ, ನೀವು ಬೇರೆ ಯಾರನ್ನಾದರೂ ಇಷ್ಟಪಟ್ಟಿರ್ಬೋದು. ನಾನು ಮಧ್ಯ ಬಂದುಬಿಟ್ನೋ ಏನೋ. ಅಮ್ಮ ಏನು ಮಾಡಿದ್ರು ನನ್ನ ಒಳ್ಳೇದಕ್ಕೆ ಮಾಡಿರ್ತಾಳೆ. ನೀನೇ ನನಗೆ ಸರಿಯಾದ ಹುಡುಗಿ ಅಂತ ನನಗೀಗ ಅನ್ನಿಸ್ತಾ ಇದೆ. ಈಗ ಲೈಟ್ ಆಫ್ ಮಾಡಲಾ? ಲೈಟ್ ಇರಲಿ ಬಿಡು. ಅಯ್ಯೋ ಶಿವನೇ, ನನಗೆ ನಾಚಿಕೆ ಆಗುತ್ತೆ. ಸಾರಿ. ಪರವಾಗಿಲ್ಲ. ಡಾಕ್ಟರ್ ಅಂದರೆ ದೇವ್ರ ಸಮಾನ. ಯಾರು ಕಷ್ಟದಲ್ಲಿರ್ತಾರೋ ಏನೋ. ಫೋನ್ ತಗೊಳ್ಳಿ. ಹಲೋ. ನೀನು ಈಗಲೇ ಇಲ್ಲಿಗೆ ಬರಬೇಕು, ಇಲ್ಲ ಅಂದರೆ ನಾನೇ ನಿನ್ನ ಮನೆಗೆ ಬರ್ತೀನಿ. ಈಗಲಾ? ಈಗಲೇ, ನೋ ಎಕ್ಸ್ಕ್ಯೂಸ್. ಏನಾಯಿತು?
ಹಾಸ್ಪಿಟ್ಲಿಂದ ಏನೋ ಎಮರ್ಜೆನ್ಸಿ ಅಂತೆ, ಈಗಲೇ ಹೋಗಬೇಕು. ಅಯ್ಯೋ ಹೌದಾ, ಸರಿ ಹೋಗಿ ಬನ್ನಿ. ನಾನು ಬರೋದು ಲೇಟ್ ಆಗ್ಬೋದು, ನೀನು ಮಲ್ಕೊಂಡಿರೋ. ಪರವಾಗಿಲ್ಲ, ನಾನು ಕಾಯ್ತಾ ಇರ್ತೀನಿ, ನೀವು ಹೋಗಿ ಬನ್ನಿ. ಸರಿ ಗೌರಿ. ನಾನು 2 ವಾರ ಊರಿಗೆ ಹೋಗೋದೇ ಕಾಯ್ತಾ ಇದ್ದೆ ಅಲ್ವಾ? ಎಂಥ ಫೂಲ್ ನಾನು. ನೀನು ಊರಿಗೆ ಹೋಗ್ಬಾ, ಅಮ್ಮನ ನೋಡ್ಕೋಬಾ ಅಂದೆ. ನಾನು ಹೇಳ್ದೆ ಇದ್ರು ನೀನು ಹೋಗಿರ್ತಿದ್ದೆ. ಅಂದರೆ ಇಷ್ಟು ವರ್ಷ ನನ್ನ ಜೊತೆ ಟೈಮ್ ಪಾಸ್ ಮಾಡಿದ್ಯಾ? ನೀನು ಅನ್ಕೊಳ್ಳೋ ಥರದ್ದು ಏನೂ ಆಗಿಲ್ಲ. ನಾನು ಅಮ್ಮನ ನೋಡೋದಕ್ಕೆ ಊರಿಗೆ ಹೋಗಿತ್ತು, ಅಲ್ಲಿ ನಡೆದಿದ್ದೆ ಬೇರೆ. ಅಮ್ಮ ಇದ್ದ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋಕ್ಕಾಗಲಿಲ್ಲ. ಅಮ್ಮ ಹೆಚ್ಚು ದಿನ ಬದುಕಲ್ಲ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು. ತೀರಾ ಅರ್ಜೆಂಟಲ್ಲಿ ಎಲ್ಲ ಆಗೋಯ್ತು. ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡಿದೆ ಸರಿ, ಆದರೆ ನನ್ನ ಬಗ್ಗೆ ಯೋಚನೆ ಮಾಡಲಿಲ್ವಾ? ವಸುಮತಿ, ಯಾವತ್ತು ನೀನೇ ನನ್ನ ಲವ್ವರು, ನೀನೇ ನನ್ನ ಹೆಂಡತಿ. ಅವಳನ್ನ ಅಮ್ಮನ ಬಲವಂತಕ್ಕೋಸ್ಕರ ಮದುವೆ ಕರ್ಕೊಂಡು ಬಂದಿದ್ದೀನಿ ಅಷ್ಟೇ. ಏನು ಹೇಳ್ತಾ ಇದೆಯಾ? ಗೌರಿನ ಮದುವೆ ಆಗಲ್ಲ ಅಂತ ಹೇಳೋದಕ್ಕಾಗಲಿಲ್ಲ, ಬಟ್ ಮುಂದೆ ಏನು ಮಾಡ್ಬೋದು ಅನ್ನೋ ಸಾಧ್ಯತೆಗಳು ತುಂಬ ಇದೆ. ಗೌರಿ ತುಂಬ ದಡ್ಡಿ. ಅವಳ ಜಾಗದಲ್ಲಿ ನೀನು ಇರೋ ಹಾಗೆ ಮಾಡ್ತೀನಿ. ಅಂದರೆ ಏನು ಮಾಡ್ತೀಯಾ? ನನ್ನ ಹತ್ರ ಒಂದು ಸೂಪರ್ ಪ್ಲ್ಯಾನ್ ಇದೆ, ಆದರೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ನೀನು ಪೇಷನ್ಸಿಂದ ಇದ್ದು ವೆಯ್ಟ್ ಮಾಡಬೇಕಷ್ಟೆ. ನೀನು ಡಬಲ್ ಗೇಮ್ ಮಾಡ್ತಾ ಇಲ್ಲ ತಾನೆ? ಟ್ರಸ್ಟ್ ಮೀ ವಸುಮತಿ, ನನಗೂ ನಿನ್ನ ಜೊತೆನೇ ಇರೋದಕ್ಕಿಷ್ಟ. ಆದಷ್ಟು ಬೇಗ ನಾವಿಬ್ಬರು ಒಂದಾಗ್ತೀವಿ. ನೀನೇ ನನಗೆ ಸರಿಯಾದವಳು ಅಂತ ಧನಂಜಯ್ ಗೌರಿ ಮುಂದೆನೂ ಹೇಳ್ತಾ ಇದ್ದ. ಈ ಕಡೆ ವಸುಮತಿಗೂ ನಿನ್ನ ಜೊತೆನೇ ನಾನು ಮದುವೆ ಆಗೋದು ಅಂತ ಪ್ರಾಮಿಸ್ ಕೂಡ ಮಾಡ್ತಿದ್ದ. ಇಲ್ಲಿಂದ ಶುರುವಾದ ಈ ಆಟ ಈ 2 ವರ್ಷದಲ್ಲಿ ಏನೆಲ್ಲ ಆಗ್ಬೋದು ಅಂತ ಯಾರೂ ಗೆಸ್ ಮಾಡಿರಲಿಲ್ಲ. ವಸುಮತಿ ಧನಂಜಯ್ ಜೊತೆ ಧನಂಜಯ್ ಮನೇಲೇ ಇರೋದಕ್ಕೆ ಶುರು ಮಾಡಿದ್ಲು. ಅದರಿಂದ ಗೌರಿಗೆ ಯಾವುದೇ ರೀತಿ ಅಭ್ಯಂತರ ಇರಲಿಲ್ಲ. ಇನ್ಫ್ಯಾಕ್ಟ್ ಗೌರಿನೇ ವಸುಮತಿ ಇಲ್ಲೇ ಬಂದಿರಲಿ ಅಂತ ಹೇಳ್ದವಳು. ಅಂಥದ್ದು ಏನಾಯಿತು ಧನಂಜಯ್ ಮತ್ತು ಆ ಇಬ್ಬರು ಹೆಣ್ಮಕ್ಳು ಲೈಫಲ್ಲಿ? ಸಂತಮ್ಮ, ಡಾಕ್ಟ್ರ್ ಇಲ್ವಾ? ಹಾಲನ್ನು ದುಡ್ಡು ತಗೊಂಡೋಗಕ್ಕೆ ಅಂತ ಬಂದೆ. ಇಲ್ಲ, ನಿನ್ನೆ ಬಾಲ್ಕಲ್ಲಿ ಇದ್ದಿದ್ದ ನೋಡಿದ್ನಲ್ವಾ? ಮತ್ತೆ ಎಷ್ಟು ಬಿಲ್ ಮಾಡ್ರು ಬಾಲ್ ತೆಗಿತಲ್ವಲ್ಲ? ಹೌದಾ? ಡಾಕ್ಟ್ರೇ, ಗೌರಿ, ಡಾಕ್ಟ್ರೇ, 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 ಗೌರಿ, 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 ಗೌರಿ. ಮಮ್ಮಿ ನೀವ್ಯಾಕೆ ಬಂದಿದ್ದೀರಾ ಇಲ್ಲಿ? ಬೆಳಗ್ಗೆ 10 ಗಂಟೆ ಆಗಿದೆ ಗೌರಿ ಅವರೇ. ಹಾಲ್ನವರು ಪಕ್ಕದ ಮನೆಯವರು ಎಷ್ಟೇ ಕೂಗಿದ್ರು ನೀವು ಎದ್ದಿಲ್ವಂತೆ? ಅದು ರಾತ್ರಿ ಊಟ ಆದಮೇಲೆ ವಿಪರೀತ ಮಂಪ್ರಾಗಕ್ಕೆ ಶುರು ಆಯಿತು. ಕಿಚನಲ್ಲಿ ಏನೂ ಕ್ಲೀನ್ ಮಾಡೋಕ್ಕೂ ಆಗಿಲ್ಲ, ಅಷ್ಟೊಂದು ನಿದ್ರೆ ಬರ್ತಾಯಿತ್ತು. ಈಗಲೇ ಎಚ್ಚರ ಆಗ್ತಿರೋದು. ಇವರೆಲ್ಲಿ? ಅಕ್ಕ ಎಲ್ಲಿ? ನಿಮ್ಮ ಯಜಮಾನ್ರು? ಏನಾಯ್ತು ನಮ್ಮ ಯಜಮಾನ್ರಿಗೆ? ರೀ 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 ಏನಾಯ್ತು ನಿಮ್ಗೆ? ಕಾನ್ಸ್ಟೇಬಲ್ ರೀ ಕರ್ಕಡೆ ರೀ ಎದ್ದೇಳಿ. ರೀ ಏನಾಯ್ತು? ರೀ ಏನಾಯ್ತು ಅವ್ರಿಗೆ? ಅಕ್ಕ ಅಂತ ಕೇಳ್ತಾ ಇದ್ರಿ, ಯಾರದು ಅಕ್ಕ? ಹೌದು, ವಸುಮತಿ ಅಕ್ಕ ಇಲ್ಲಿ. ನಾವು ಇಲ್ಲಿಗೆ ಬಂದಾಗ ಡಾಕ್ಟರ್ ಬಾಡಿ ಇತ್ತು, ನೀವು ರೂಮಲ್ಲಿ ಮಲಗಿದ್ರಿ, ಇನ್ಯಾರೂ ಇರಲಿಲ್ಲ. ಯಾರದು ವಸುಮತಿ? ಮೆಲ್ಲ ಮೆಲ್ಲ. ಎಲ್ಲ ರಿಪೋರ್ಟು ಸಂಜೆ ಬರುತ್ತೆ. ಓಕೆ, ರಾತ್ರಿ ಮನೆಗೆ ಬಂದಮೇಲೆ ಡಿಸ್ಕಸ್ ಮಾಡೋಣ. ನಂಗೆ ಯಾಕೋ ಭಯ ಆಗ್ತಾ ಇದೆ. ಭಯ ಪಡೋ ಅಂಥದ್ದೇನೂ ಇಲ್ಲ. ನಾನೇ ಡಾಕ್ಟ್ರ್ ಆಗಿರುವಾಗ ಯಾಕೆ ಚಿಂತೆ? ತುಂಬ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಡ್ರೈವರ್ಗೆ ಹೇಳಿದ್ದೀನಿ, ಅವ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ನಾನೊಂಚೂರು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಹೋಗ್ತೀನಿ.
ಸರಿ, ಹಾಗೆ ಮಾಡು. ಸರಿ, ನಾ ಹೊರಡ್ತೀನಿ. ಏನು ನಡೆಸ್ತಾ ಇದೆಯಾ ನೀನು? ನನಗೊಂದು ಗೊತ್ತಾಗ್ತಿಲ್ಲ. ಇದು ನನ್ನ ಪ್ಲಾನ್ನ ಮೊದಲನೇ ಸ್ಟೆಪ್ಪು. ಗೌರಿಗೆ ಅನುಮಾನ ಬರದೇ ಇರಲಿ ಅಂತ 3-4 ತಿಂಗಳಿಂದ ಬೇರೆ ಕಡೆ ಎಲ್ಲ ಚೆಕಪ್ ಮಾಡಿಸ್ತಾ ಇದ್ದೀನಿ. ಇವತ್ತು ರಾತ್ರಿ ಮನೇಲಿ ಅವಳಿಗೆ ಒಂದು ಶಾಕ್ ಕೊಡ್ತೀನಿ. ಅದರಿಂದ ಏನಾಗತ್ತೆ? ಅದರಿಂದ ನಾನು ನೀನು ಜೊತೆಗಿರೋ ಹಾಗಾಗುತ್ತೆ. ಅದು ಹೇಗೆ? ಜಸ್ಟ್ ವೈಟ್ ಅಂಡ್ ವಾಚ್. ರೀ, ರಿಪೋರ್ಟ್ ಎಲ್ಲ ಬಂತಾ? ಏನಾಗಿದೆ? ಯಾಕೇನೋ ಮಾತಾಡ್ತಿಲ್ಲ ನೀವು? ಗೌರಿ, ನಾವು ಒಂದು ಮಗುನ ದತ್ತು ತಗೊಬೋದಲ್ವಾ? ದತ್ತು ತಗೊಳ್ಳೋದಾ? ಯಾಕೆ? ನಮಗೆ ಮಕ್ಕಳಾಗಲ್ಲ ಗೌರಿ. ಏನ್ ಹೇಳ್ತಾ ಇದ್ದೀರಾ? ಯಾಕಾಗಲ್ಲ? ಏನ್ ಸಮಸ್ಯೆ? ಸಮಸ್ಯೆ ನಿನ್ನಲ್ಲಿರೋದು. ನೀನು ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲ. ಸಮಾಧಾನ ಮಾಡ್ಕೋ ಗೌರಿ. ನೀವು ಡಾಕ್ಟ್ರು, ಏನು ಮಾಡೋಕ್ಕಾಗಲ್ವಾ? ಕೆಲವರಿಗೆ ಮಕ್ಕಳಾಗೋ ಸಾಧ್ಯತೆ ಇರಲ್ಲ. ಏನು ಮಾಡೋಕ್ಕಾಗಲ್ಲ ಗೌರಿ. ಇನ್ನೂ 2-3 ಜನ ಡಾಕ್ಟ್ರ್ ಹತ್ರ ವಿಚಾರಿಸ್ದೆ. ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮುಂದೇನು ಅಂತ ನೋಡ್ಬೇಕಷ್ಟೆ. ನಿಮಗೆ ಮಗು ಅಂದರೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಅಲ್ಲಿ ಬೇರೆ ಅತ್ತೆ ಅವರು ಮೊಮ್ಮಗು ನೋಡಬೇಕು ಅಂತ ಅವ್ರ ಉಸಿರು ಬಿಗಿ ಹಿಡಿದು ಕೂತಿದ್ದಾರೆ. ಅದು ನನಗೂ ಗೊತ್ತು. ಆದರೆ ಏನು ಮಾಡೋಕ್ಕಾಗುತ್ತೆ ಗೌರಿ? ಯಾವುದಾದ್ರೂ ಅನಾಥ ಮಗುನ ದತ್ತು ತೊಗೊಬೇಕೋ ಏನೋ. ಆದರೆ ಅದು ನಮ್ಮ ಮಗು ಅಂತ ಆಗಲ್ವಲ್ಲ. ಮಗು ಪಡೆಯೋ ಭಾಗ್ಯ ನಮಗಿಲ್ಲ ಅನಿಸುತ್ತೆ. ಇದ್ರ ಬಗ್ಗೆ ಪದೇ ಪದೇ ಮಾತಾಡಿ ಮನಸ್ಸು ನೋಯಿಸ್ಕೊಳ್ಳೋದು ಬೇಡ. ಈ ವಿಷಯ ಇಲ್ಲಿಗೆ ಬಿಟ್ಕೊಡು. ಗೌರಿಗೆ ಧನಂಜಯ್ ತನ್ನ ಜೊತೆ ಆಟ ಆಡ್ತಾ ಇದ್ದಾನೆ ಅನ್ನೋ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಆದರೆ ತನ್ನಿಂದ ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ತುಂಬ ಕೊರೆಯೋದಕ್ಕೆ ಶುರು ಆಯಿತು. ಮೊದಲಿಗೆ ದೇವರು ದಿಂಡ್ರು ಅಂತೆಲ್ಲ ಮಾಡಿದ್ಲು. ಅದು ವರ್ಕ್ ಆಗಲಿಲ್ಲ. ಗೌರಿ ಡಿಪ್ರೆಷನ್ಗೆ ಹೋದ್ಲು. ಕೊನೆಗೆ ಸೈಕಿಯಾಟ್ರಿಸ್ಟ್ ಹತ್ರ ಧನಂಜಯ್ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿಸ್ದ. ಆಕೆಗೆ ಮಗು ಆಗಲ್ಲ ಅನ್ನೋ ಆಘಾತದಿಂದ ಹೀಗಾಗಿದೆ, ಮನೆಗೊಂದು ಮಗು ಬಂದರೆ ಎಲ್ಲ ಸರಿ ಹೋಗ್ಬೋದು ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಇದನ್ನೆಲ್ಲ ಇಟ್ಕೊಂಡು ತುಂಬ ದಿನದಿಂದ ಕಾಪಾಡ್ಕೊಂಡು ಬಂದ ತನ್ನ ಟ್ರಂಪ್ ಕಾರ್ಡನ್ನು ಈಗ ಬಳಸೋದಕ್ಕೆ ನಿರ್ಧಾರ ಮಾಡ್ತಾನೆ ಧನಂಜಯ್. ಗೌರಿ, ನಿನಗೆ ಇನ್ನೂ ಯಾವ ಥರದಲ್ಲೇ ಇಲ್ಲಿ ನಾನು. ಕೆಲವ್ರ ಅದೃಷ್ಟದಲ್ಲಿ ಮಕ್ಕಳು ಬರ್ದಿರಲ್ಲ. ಬೇಜಾರಾಗುತ್ತೆ, ಹೌದು. ಹಾಗಂತ ತಲೆ ಕೆಡಿಸ್ಕೊಂಡು ಕೂತ್ರೆ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಮಗು ವಿಚಾರನ ಬಿಟ್ಬಿಡು. ಅದು ಹೇಗೆ ಬಿಡೋಕ್ಕಾಗುತ್ತೆ? ನನ್ನಿಂದ ನಿಮಗೆ ಮಗು ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಸಂಕಟ ಆಗ್ತಿದೆ. ಹೋಗಿ ಹೋಗಿ ನನ್ನನ್ನು ತೊಳ್ ಮದುವೆ ಆದ್ರಲ್ಲ ನೀವು. ಬಿಡು ಗೌರಿ, ಹಾಗಂತ ಇನ್ನೊಂದು ಮದುವೆ ಆಗಕ್ಕಾಗುತ್ತಾ? ಹೌದು, ನೀವು ಇನ್ನೊಂದು ಮದುವೆ ಯಾಕೆ ಆಗಬಾರ್ದು? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮಗುಗೋಸ್ಕರ ಯಾರಾದ್ರೂ ಇನ್ನೊಂದು ಮದುವೆ ಆಗ್ತಾರಾ? ಮಕ್ಕಳಾಗದೇ ಇರೋದಕ್ಕೆ ಸಮಸ್ಯೆ ಇರೋದು ನನ್ನಲ್ಲಿ, ನಿಮ್ಮಲ್ಲಿ ಅಲ್ವಲ್ಲ. ತಾಯಿ ಆಗಕ್ಕೆ ಸಾಧ್ಯ ಇರೋ ಒಂದು ಹುಡುಗಿನ ಮದುವೆ ಆಗಿ ಅವಳಿಂದ ಮಗು ಆದರೆ ಅದು ನಿಮ್ಮ ಮಗುನೇ ಆಗುತ್ತಲ್ವಾ? ನೀನು ನನ್ನ ಹೆಂಡತಿ ಆಗಿರುವಾಗ ಇನ್ನೊಂದು ಮದುವೆನಾ? ಸಾಧ್ಯನೇ ಇಲ್ಲ. ನಾನೇ ಹೇಳ್ತಾ ಇದ್ದೀನಲ್ವಾ, ನನಗೇನು ಬೇಜಾರಾಗಲ್ಲ. ನಾನೇ ಖುಷಿಯಾಗಿ ನಿಂತು ಅವ್ರ ಸೇವೆ ಮಾಡ್ತೀನಿ. ನನಗೆ ಮನೇಲಿ ಯಾವುದೋ ಮೂಲೆಯಲ್ಲಿರೋ ಜಾಗ ಕೊಟ್ಟರೆ ಸಾಕು, ಇನ್ನೇನು ಕೇಳಲ್ಲ ನಾನು. ಇಲ್ಲ ಅಂತ ಮಾತ್ರ ಹೇಳಬೇಡಿ. ಈ ಮನೇಲಿ ಒಂದು ವಂಶದ ಕುಡಿ ಹುಟ್ಟಬೇಕಷ್ಟೆ. ಅದು ನನ್ನಿಂದ ಆದರೂ ಸರಿ, ಬೇರೆ ಹೆಣ್ಣಿಂದ ಆದರೂ ಸರಿ. ಇಲ್ಲಾಂದರೆ ನಾನು ಖಂಡಿತ ಬದುಕಿರಲ್ಲ. ನೋಡಿ, ನೀವು ಇನ್ನೊಂದು ಮದುವೆ ಆಗೋಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ. ಮತ್ತು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಿ? ಮಗು ಆಗೋಕ್ಕೆ ಇನ್ನೊಂದು ಮದುವೆನೇ ಯಾಕಾಗಬೇಕು? ಅಂದರೆ ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮ ಹಾಸ್ಪಿಟ್ಲಲ್ಲಿ ಈ ಥರದ ಕೇಸ್ಗಳು ಎಷ್ಟೋ ಬರ್ತಾ ಇರುತ್ತೆ. ಗಂಡ ಹೆಂಡತಿ ಇಬ್ಬರಲ್ಲಿ ಯಾರಿಗೋ ಪ್ರಾಬ್ಲಮ್ ಇರುತ್ತೆ, ಮಕ್ಕಳಾಗಲ್ಲ.
ಆಗ ಬೇರೆಯವರಿಂದ ಮಕ್ಕಳು ಮಾಡ್ಕೊಳ್ಳೋ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ. ಕಾಂಟ್ರಾಕ್ಟಾ? ಏನದು? ಹಾಗಂದ್ರೆ? ಅಂದರೆ ಅದು ಒಬ್ಳು ನಮ್ಮ ಮಗುನ ತನ್ನ ಗರ್ಭದಲ್ಲಿ ಜನ್ಮ ಕೊಟ್ಟು ಹೋಗ್ತಾಳೆ. ಕಾಂಟ್ರಾಕ್ಟ್ ಮಗು ಆಗೋವರೆಗೂ ಮಾತ್ರ ಇರುತ್ತೆ. ನಂಗೆ ಇದೆಲ್ಲ ಏನೂ ಅರ್ಥ ಆಗ್ತಿಲ್ಲ. ನೋಡು, ಒಂದು ಹುಡುಗಿ ಜೊತೆ ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು, ಅವಳ ಜೊತೆ ಗಂಡನ ಥರಾನೇ ಇರೋದು. ಅವಳು ಗರ್ಭಿಣಿ ಆಗ್ತಾಳೆ, ಅವಳ ಆರೈಕೆ ಎಲ್ಲ ನಾವೇ ಮಾಡ್ತೀವಿ. ಆಮೇಲೆ ಮಗು ಆಗಿ ಎದೆ ಹಾಲು ನಿಲ್ಸೋವರೆಗೂ ಜೊತೆಲೇ ಇರ್ತಾಳೆ. ಆಮೇಲೆ ಅವಳ ದಾರಿ ಅವಳಿಗೆ. ಹೀಗೆ ಮಾಡಿದ್ರೆ ಮಗು ಆಗತ್ತೆ. ಆಮೇಲೆ ನಮ್ಮಿಬ್ಬರ ಮಧ್ಯೆ ಅವಳು ಬರೋದು ತಪ್ಪುತ್ತೆ. ನೋಡಿ ಮತ್ತೆ ಆ ಥರ ಹುಡುಗಿ ಯಾರಾದರೂ ಸಿಗ್ತಾಳ ಅಂತ? ನಿನಗೇನು ಬೇಜಾರಾಗಲ್ವಾ? ಖಂಡಿತ ಇಲ್ಲ. ಸರಿ, ಆ ಥರ ಯಾರಾದರೂ ಸಿಗ್ತಾರ ಅಂತ ನೋಡ್ತೀವಿ. ಆದರೆ ನಿನ್ನೂ ಬಿಟ್ಟು ಬೇರೆ ಯಾರನ್ನು ಹೆಂಡತಿಯಾಗಿ ಒಪ್ಕೊಳ್ಳಲ್ಲ ಗೌರಿ. ಸೊ ನನ್ನಿಂದ ಈಗ ಮಗು ಪಡ್ಕೊತೀನಿ ಅಂತ ಅವಳ ಮುಂದೆ ಕರ್ಕೊಂಡು ಹೋಗ್ತೀಯಾ? ಕರೆಕ್ಟ್, ದಟ್ಸ್ ದ ಪ್ಲಾನ್. ನನ್ನ ಹೆಂಡ್ತಿನೇ ಪರ್ಮಿಷನ್ ಕೊಟ್ಟಿರೋದ್ರಿಂದ ನಾವಿಬ್ರು ಅಫೇರ್ ಕಂಟಿನ್ಯೂ ಮಾಡೋದಕ್ಕೆ ಇನ್ನೇನು ಅಡ್ಡಿ? ಅಂದರೆ ನನ್ನ ಜೊತೆ ಅಫೇರ್ ಇಟ್ಕೊಳ್ಳೋದು ಮಾತ್ರನೋ ಅಥವಾ ಮದುವೆ ಆಗೋ ಯೋಚನೆನೂ ಇದೆಯಾ? ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲ. ನೋಡು, ಅವಸರದಲ್ಲಿ ಏನೋ ಮಾಡಿ ಅಡವಟ್ ಮಾಡ್ಕೊಳ್ಳೋಕ್ಕಿಂತ ಎಲ್ಲ ಸ್ಮೂತಾಗಿ ಹೋಗ್ತಾ ಇರಬೇಕು. ಇವಾಗ ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ, ಅರ್ಜೆಂಟ್ ಮಾಡಬೇಡ. ಮದುವೆ ಆಗೋ ದಿನಾನೂ ಬರುತ್ತೆ. ಹಾಂ, ಹೇಳು ಗೌರಿ. ರೀ, ಯಾವುದಾದ್ರೂ ಹುಡುಗಿ ಸಿಕ್ಕಿದ್ಲಾ? ಹ್ಞೂ ಗೌರಿ, ಒಬ್ಬರು ಸಿಕ್ಕಿದ್ದಾರೆ. ಹೌದಾ? ಯಾರದು? ಎಲ್ಲಿ ಸಿಕ್ಕಿದ್ರು? ನೀವು ಅವ್ರಿಗೆಲ್ಲ ಹೇಳಿದ್ರಾ? ಅವ್ರು ಒಪ್ಕೊಂಡ್ರಾ? ಗೌರಿ, ಸ್ವಲ್ಪ ತಾಳ್ಮೆ ಇರಲಿ. ನೋಡು, ನಾನು ತುಂಬ ಬ್ಯುಸಿ ಇದ್ದೀನಿ, ಇವತ್ತು ಮನೆಗೆ ಬರೋಕ್ಕಾಗಲ್ಲ. ನಾಳೆ ಬರ್ತೀನಿ. ಬರುವಾಗ ಅವ್ರನ್ನೂ ಕರ್ಕೊಂಬರ್ತೀನಿ, ಸರಿನಾ? ಸರಿ, ನೀವು ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಬನ್ನಿ, ಒಳಗೆ ಬನ್ನಿ. ನೀವು ಕೂತ್ಕೊಳ್ಳಿ, ನಾನು ಕಾಫಿ ತಗೊಂಡು ಬರ್ತೀನಿ. ತಗೊಳ್ಳಿ. ಗೌರಿ, ಇವ್ರು ಡಾಕ್ಟರ್ ವಸುಮತಿ ಅಂತ ನಮ್ಮ ಹಾಸ್ಪಿಟ್ಲಲ್ಲೇ ಕೆಲಸ ಮಾಡ್ತಿರೋದು. ನನ್ನ ಜೂನಿಯರ್ ಡಾಕ್ಟ್ರು. ನಮ್ಮ ಕಷ್ಟ ಕೇಳಿ ಒಪ್ಕೊಂಡಿದ್ದಾರೆ. ಇಂಥ ಪೆದ್ದ ಹುಡುಗಿನ ನನ್ನ ಲೈಫಲ್ಲೇ ನೋಡಿಲ್ಲ ನಾನು. ತಾನು ನಿಧಾನ, ಅವ್ರಿಗೇನಾದ್ರು ಕೇಳಿಸಿದ್ರೆ ಏನು ಗತಿ? ದೇವ್ರ ಹತ್ರ ಪ್ರಾರ್ಥನೆ ಮಾಡೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾಳು ಅವಳು. ಅಲ್ಲ, ಮಗು ಮಾಡೋದಕ್ಕೆ ನಾವಿಬ್ರು ಸೇರದೇ ಇದ್ರು ನಡೆಯುತ್ತೆ ಅನ್ನೋ ಸಣ್ಣ ವಿಷಯನ ಅವಳಿಗೆ ಗೊತ್ತಿಲ್ವಲ್ಲ. ಪಾಪ, ತುಂಬ ಒಳ್ಳೆಯವರು ಅವರು. ಓಹೋ, ಏನು ಅವಳ ಮೇಲೆ ಇಷ್ಟೊಂದು ಕರುಣೆ ಕನಿಕರ? ಇನ್ನೋಸೆಂಟ್ ಅವರು. ಪಾಪ ಹಳ್ಳಿ ಹುಡುಗಿ, ಯಾಮಾರಿಸಿದ್ಯಾ. ಹಾಗೆ ನನ್ನೂ ಯಾಮಾರಿಸ್ಬೋದು ಅಂತ ಅನ್ಕೋಬೇಡ. ಯಾಕೆಲ್ಲದಕ್ಕೂ ಅನುಮಾನ ಪಡ್ತೀಯಾ? ಇಂಥ ಅದೃಷ್ಟ ಯಾರಿಗಿರುತ್ತೆ ಹೇಳು? ನನ್ನ ಹೆಂಡ್ತಿನೇ ನಿನಗೆ ವಾಲಂಟಿಯರಿ ಇನ್ವಿಟೇಷನ್ ಕೊಟ್ಟಿದ್ದಾಳೆ. ಈ ಮನೇಲಿ ನಿನ್ನ ನಾನು ನೀನು ಇಬ್ಬರು ಬಿಂದಾಸ್ ಆಗಿರ್ಬೋದು. ಮದುವೆ ಯಾವಾಗ ಆಗ್ತೀಯಾ? ಆಗೋಣ,
ಅದಕ್ಕೂ ಟೈಮ್ ಬರುತ್ತೆ. ಹೆಂಡತಿ ಮನೇಲಿರೋವಾಗಲೇ ಲವರ್ ಜೊತೆ ರೊಮ್ಯಾನ್ಸ್ ಮಾಡೋದು ಒಂಥರ ಕಿಕ್ಕಿರುತ್ತೆ. ಕಾಮ ಅಂದರೆ ವಸುಮತಿಗೆ ಈ ಮನೇಲಿ ಬಂದಿರೋದಕ್ಕೆ ನೀವೇ ಪರ್ಮಿಷನ್ ಕೊಟ್ಟಿದ್ದಾ? ಹೌದು, ನಮಗೊಂದು ಮಗು ಆಗೋದು ಬೇಕಾಗಿತ್ತು ಅಷ್ಟೇ. ಅದಕ್ಕೆ ನನ್ನ ಕೈಲಾದ ಪ್ರಯತ್ನ ಎಲ್ಲ ಮಾಡಿದ್ದೆ. ಅಡುಗೆ ಮಾಡಿದೆ, ಬಟ್ಟೆ ಕೊಟ್ಟೆ, ಅವ್ರನ್ನ ಕೂರಿಸಿ ಎಲ್ಲ ಥರದಲ್ಲೂ ಸೇವೆ ಮಾಡಿದೆ. ಆದರೆ ನನ್ನ ಗಂಡಗೆ ಈ ಥರ ಮಾಡ್ತಾರೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಹಾಗಾದರೆ ಈ ಕೊಲೆನ ವಸುಮತಿಯವರೇ ಮಾಡಿರೋದು ಅಂತೀರಾ? ನನಗೆ ಬಣ್ಣ ಹಚ್ಚಿ ಮಾತಾಡೋಕ್ಕೆ ಬರಲ್ಲ ಸರ್. ತುಂಬ ಸರಳವಾಗಿ ಯೋಚನೆ ಮಾಡ್ತೀನಿ. ವಸುಮತಿ ಅವರೇ ಈ ಕೆಲಸ ಮಾಡಿದ್ದಾರೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಆದರೆ ಅವ್ರು ಯಾಕೆ ಕಾಣಿಸ್ತಾ ಇಲ್ಲ? ನಿನ್ನೆ ರಾತ್ರಿ ವಸುಮತಿಯವರು ಇದೇ ಮನೇಲಿದ್ದರಾ? ಇದ್ರು ಸರ್. ನಿನ್ನೆ ಅವರೇ ಡಿನ್ನರ್ ಮಾಡಿದ್ದು. ಯಾವತ್ತೂ ಅಡುಗೆ ಮಾಡದಿದ್ದವರು ನಿನ್ನೆ ನಾನೇ ಮಾಡ್ತೀನಿ ಅಂದರು. ಆ ಊಟ ಮಾಡಿದ್ಮೇಲೆ ತುಂಬ ನಿದ್ರೆ ಮಂಪರ್ ಥರ ಆಯಿತು. ಇನ್ನೇನಾದರೂ ನೆನಪಿದ್ಯಾ? ಅಂದರೆ ಅವರಿಬ್ಬರು ನಡುವೆ ಜಗಳ ಗಲಾಟೆ ಏನಾದರೂ? ನಾನು ದೇವಸ್ಥಾನದಿಂದ ಬರೋದೊಳಗೆ ಏನೂ ಆಗಿತ್ತು ಅನಿಸುತ್ತೆ. ಇವರು ಕೋಪದಲ್ಲಿದ್ದರು. ವಸುಮತಿ ಅವರು ಡ್ರಿಂಕ್ಸ್ ಮಾಡ್ತಾ ಕೂತಿದ್ರು. ಅವರಿಬ್ಬರು ಇರೋ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಬ್ಯುಸಿ ಇರೋಕ್ಕೆ ನೋಡಿದೆ. ಆದರೆ ಹೀಗಾಗುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ ಸರ್. ಕಾನ್ಸ್ಟೇಬಲ್, ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕರ್ಕೊಂಡೋಗಿ. ಸರ್, ಬೆಳಗ್ಗೆ 10 ಗಂಟೆ ಆದರೂ ಈ ಗೌರಿ ಅವರಿಗೆ ಎಚ್ಚರ ಆಗಿರಲಿಲ್ವಾ? ಮೋಸ್ಟ್ಲಿ ವಸುಮತಿ ಡಿನ್ನರಲ್ಲಿ ಏನೋ ಬೆರೆಸಿದಾಳೆ ಅನ್ಸುತ್ತೆ. ಧನಂಜಯ್ ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸಿ, ಹಾಗೆ ಗೌರಿನ ಟೆಸ್ಟಿಗೆ ಕಳಿಸಿ. ಆದಷ್ಟು ಬೇಗ ನಾವು ವಸುಮತಿ ಎಲ್ಲಿದ್ದಾಳೆ ಅಂತ ಟ್ರೇಸ್ ಮಾಡಬೇಕು. ಸರಿ ಸರ್. ಎಲ್ಲನೂ ಚೆನ್ನಾಗಿರೋವಾಗ ಧನಂಜಯ್ ಕೊಲೆ ಆಗುವಂಥದ್ದು ಏನು ನಡೀತು ಆ ಮನೇಲಿ? ವಸುಮತಿ ಎಲ್ಲಿದ್ಲು? ಈ ಕೊಲೆ ಮಾಡಿದ್ದು ಅವಳೇನಾ? ವಸುಮತಿ ಧನಂಜಯ್ಗೆ ನನ್ನ ಮದುವೆ ಆಗುವಂತ ಆಗಾಗ ಪೀಡಿಸ್ತಾ ಇದ್ಲು. ಆದರೆ ಧನಂಜಯ್ ವಸುಮತಿ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ನ ಅಥವಾ ಅವಳನ್ನ ಮದುವೆ ಆಗೋ ಉದ್ದೇಶ ಅವನಿಗೆ ನಿಜವಾಗ್ಲೂ ಇತ್ತಾ? ತೊಳಿ ಶಿವಶಂಕರ್, ರಾತ್ರಿ 2 ಗಂಟೆಲಿ ಕೊಲೆ ಆಗಿದೆ. ಧನಂಜಯ ಬಾಡಿಲಿ ಡಯಾಜಿಫಾಮ್ ಅನ್ನೋ ಸೆಡೆಟಿವು ಐಡೋಸಲ್ಲಿದೆ. ನೀವು ಹೇಳೋದು ಸರಿ ಸರ್. ಅದು ಮತ್ತೆ ಬರೆಸೋ ಸೆಡೇಟಿವ್. ಅದು ಗೌರಿ ದೇಹದಲ್ಲಿ ತುಂಬ ಪ್ರಮಾಣದಲ್ಲಿತ್ತು. ಅದಕ್ಕೆ ಬೆಳಗ್ಗೆ 10 ಗಂಟೆ ಆದರೂ ಗೌರಿಗೆ ಎಚ್ಚರ ಆಗಿರಲಿಲ್ಲ. ಅಂದರೆ ಆ ಟೈಮಲ್ಲಿ ಧನಂಜಯ್ ಪ್ರೊಟೆಸ್ಟ್ ಮಾಡಬಾರ್ದು, ಗೌರಿ ಎಚ್ಚರ ಆಗಿರಬಾರ್ದು ಅಂತಾನೆ ಈ ವಸುಮತಿ ಸೆಡೆಟಿವ್ ಕೊಟ್ಟಿರ್ಬೋದಾ? ಹಾಗೆ ಆಗಿರಬೇಕು ಸರ್. ಡೆತ್ ಪ್ಯಾಟರ್ನ್ ಕೂಡ ವಸುಮತಿ ಕಡೆನೇ ಬೆಟ್ ಮಾಡಿ ತೋರಿಸ್ತಾ ಇದೆ. ಅದು ಹೇಗೆ ಹೇಳ್ತೀರಾ ಶಿವಶಂಕರ್? ಧನಂಜಯ್ ಈ ಬೆಡ್ ರೈಟ್ ಸೈಡಲ್ಲಿ ಮಲಗಿದ್ದ. ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಯಾರೋ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋರೆ ಈ ಕೊಲೆ ಮಾಡಿರ್ಬೋದು ಅಂತ ಇದೆ. ಅದೇ ಸರ್, ಗೌರಿನ ಡೀಟೇಲ್ ಆಗಿ ವಿಚಾರಣೆ ಮಾಡಿದೆ. ಆಕೆ ಎಲ್ಲದಕ್ಕೂ ಎಡಗೈನ ಉಪಯೋಗಿಸ್ತಾ ಇದ್ಲಂತೆ. ಆಕೆ ಲೆಫ್ಟಿ ಸರ್. ರಾತ್ರಿ ಅಡುಗೆ ಮಾಡಿದ್ದು ವಸುಮತಿನೇ. ಸೊ ಇದು ಅವಳದೇ ಕೆಲಸ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಸ್ಪತ್ರೆಯಲ್ಲಿ ಈ ವಸುಮತಿ ಮತ್ತೆ ಧನಂಜಯ್ ಬಗ್ಗೆ ವಿಚಾರಿಸಿದೆ ಸರ್. ಇವರಿಬ್ರು ಅಫೇರು ತುಂಬಾ ಸೀಕ್ರೆಟ್ ಆಗಿ ನಡೀತಿತ್ತು. ಗೌರಿ ಜೊತೆ ಮದುವೆ ಆಗೋ 1 ವರ್ಷ ಹಿಂದೆಯಿಂದಾನೆ. ಬೇರೆ ಯಾರಿಗೂ ಗೊತ್ತಿಲ್ಲ ಸರ್. ಈ ವಸುಮತಿಗೆ ಒಬ್ಬ ಭಗ್ನ ಪ್ರೇಮಿ ಇದ್ದಾನೆ ಸರ್. ಅವನ ಹೆಸರು ಶರತ್ ಅಂತ. ಅವನು ಎಲ್ಲ ವಿಷಯನೂ ಹೇಳ್ದ. ಈ ಭಗ್ನ ಪ್ರೇಮಿ ಏನಾದರೂ ವಸುಮತಿಗೆ ಕೊಲೆಯಲ್ಲಿ ಸಹಾಯ ಮಾಡೋದ್ನ? ಫಸ್ಟ್ ರೌಂಡಲ್ಲಿ ಅನುಮಾನ ಬರೋ ಥರ ಕಾಣಿಸ್ಲಿಲ್ಲ ಸರ್. ಆದರೆ ಅವನು ನಮ್ಮ ರಡಾರಲ್ಲಿ ಇದ್ದಾನೆ. ನಿಮ್ಮಿಬ್ರು ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ತಿಂಡಿ ರೆಡಿಯಲ್ಲಿ ಹೋಗೋರೆ? ಯಾಕೆ ರೆಡಿ ಇಲ್ಲ? ಆಗ್ಲೇ ಹಾಟ್ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ, ಬನ್ನಿ. ನೀನು ತಿಂಡಿ ತಿನ್ನೋ? ಪರವಾಗಿಲ್ಲ, ನೀವು ತಿನ್ನಿ, ನಾನು ಆಮೇಲೆ ತಿಂತೀನಿ. ಕುತ್ಕೊಳ್ಳಿ ಗೌರಿ, ಇವತ್ತಾದರೂ ನಮ್ಮ ಜೊತೆ ತಿಂಡಿ ತಿನ್ನಿ. ಇಲ್ಲ ಅಕ್ಕ, ನಾನು ಉಪವಾಸ ಮಾಡ್ತಾ ಇದ್ದೀನಿ. ನೀನ್ಯಾಕೆ ಉಪವಾಸ ಮಾಡ್ತಿದ್ಯಾ? ಮಗುಗೋಸ್ಕರ. ಇವ್ರು ಆದಷ್ಟು ಬೇಗ ಗರ್ಭಿಣಿಯಾಗಿ ಎಲ್ಲ ಸುಸೂತ್ರವಾಗಲಿ ಅಂತ. ಇನ್ನು 15 ದಿನ ಹೀಗೆ. ಮಧ್ಯಾಹ್ನ 1 ಹೊತ್ತು ಊಟ, ಬೆಳಗ್ಗೆ ತಣ್ಣೀರು ಸ್ನಾನ, ಹಾಸಿಗೆ ಮೇಲೆ ಮಲ್ಗೋ ಹಾಗಿಲ್ಲ. ಇದೆಲ್ಲ ಯಾಕೆ ಮಾಡಬೇಕು? ಹೀಗೆಲ್ಲ ಮಾಡೋದ್ರಿಂದ ಮಗು ಆಗತ್ತಾ? ಅದು ನನ್ನ ನಂಬಿಕೆ. ನಾನು ನಿಮ್ಮಷ್ಟೆಲ್ಲ ಓದಿರೋಳಲ್ಲ. ನಮ್ಮಲ್ಲಿ ಏನೇ ಒಳ್ಳೇದಾಗಬೇಕು ಅಂದರೂ ಅದಕ್ಕೆ ಹರಕೆ, ಪೂಜೆ ಇದೇ ನಮಗೆ ಗೊತ್ತಿರೋದು. ಅನ್ಕೊಂಡಿದ್ದಾಗತ್ತೆ ಅನ್ನೋ ನಂಬಿಕೆ. ಆಗತ್ತೆ, ಆದ್ರೆ ನೀನು ಇಷ್ಟೊಂದು ಕಷ್ಟಪಡೋ ಅಗತ್ಯ ಇಲ್ಲ. ಇದ್ಯಾವ ಕಷ್ಟ? ಮನೆಗೊಂದು ಮಗು ಬರಲಿ, ಆಗಿದೆಲ್ಲ ಮರ್ತೇ ಹೋಗುತ್ತೆ. ನಾನು ಆ ಮನೆಗೆ ವಾಪಸ್ ಬರಲ್ಲ. ಯಾಕೆ? ಪಾಪ ಗೌರಿ ತುಂಬಾ ಒಳ್ಳೆಯವಳು.
ಅವಳು ನಮಗೋಸ್ಕರ ಕಷ್ಟಪಡ್ತಾ ಇರೋದು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಯಾಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊತಿದ್ಯಾ? ಅವಳ ಪಾಡಿಗಳು ಮಾಡ್ಲಿ ಬಿಡು. ಇನ್ನು ಎಷ್ಟು ದಿವಸ ಅಂತ ಮಾಡ್ತಾಳೆ? ಮಾಡ್ತಾನೆ ಇರ್ತಾಳೆ. ಹೀಗೆ ಎಷ್ಟು ವರ್ಷ ಕಳೆದ್ರೂ ಮಾಡ್ತಾನೆ ಇರಬೇಕು. ಯಾಕಂದ್ರೆ ನನಗೂ ಮಕ್ಕಳಾಗಲ್ಲ. ಅದಕ್ಕೆ ಕಾರಣ ಏನು ಹೇಳು? ನೀನು ಇಂಪಾರ್ಟೆಂಟ್. ಅದಕ್ಕೆ ಮಕ್ಕಳಾಗ್ತಿಲ್ಲ ಅಷ್ಟೇ. ಏನೇನು ಮಾತಾಡಬೇಡ. ನನಗೆಲ್ಲ ಗೊತ್ತುದನು. ರಿಪೋರ್ಟ್ ಎಲ್ಲ ನೋಡಿದೆ. ಗೌರಿಗೆ ಮಕ್ಕಳಾಗೋ ಸಾಧ್ಯತೆ ಎಲ್ಲ ಇತ್ತು. ಆದರೆ ನೀನು ಇಂಪಾರ್ಟೆಂಟ್ ಅನ್ನೋ ವಿಷಯನ ಅವಳಿಂದ ಮುಚ್ಚಿಟ್ಟು ಸುಮ್ಮನೆ ಅವಳ ಮೇಲೆ ಗೂಬೆ ಕೂರಿಸ್ದೆ. ಸೊ ಈಗ ನನ್ನ ಜೊತೆನೂ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಿನಗೆ ಮಾತ್ರ ಗೊತ್ತಿರೋದಾ ಅಥವಾ ಗೌರಿ ಕಿವಿಗೂ ಹಾಕಿದೆಯಾ? ಡೋಂಟ್ ವರಿ, ನಾನೇ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಲ್ಲ. ನೀನು ಗೌರಿಗೆ ಏನು ಬೇಕಾದರೂ ಚೀಟ್ ಮಾಡು, ಆದರೆ ನನ್ನಿಂದ ಆಗಲ್ಲ. ನನಗೆ ನೀನು ಬೇಕು. ನೀನು ನನ್ನ ಮದುವೆ ಆಗಬೇಕು. ಅದು ಯಾವಾಗ ಆಗ್ತೀಯಾ ಹೇಳು ಅಷ್ಟೇ. ಎಲ್ಲ ಆಗತ್ತೆ, ತಲೆ ಕೆಡಿಸ್ಕೋಬೇಡ. ಹೇಳ್ತಾನೆ ಇದೆಯಾ, ಆದರೆ ಏನೂ ಮಾಡ್ತಿಲ್ಲ. ಇನ್ನು 1 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ನನ್ನ ಮದುವೆ ಆಗಬೇಕು. ನೀನು ಯಾವ ಕಾರಣನೂ ನನಗೆ ಬೇಕಾಗಿಲ್ಲ. ಗಂಡಸು ಅಂತ ಅನ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ಅಕ್ಕ ಏನಾಯ್ತು? ನೀವು ಕುಡಿತೀರಾ? ನೋಡು, ನನ್ನ ಪರ್ಸನಲ್ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ. ನನ್ನ ಫ್ರೀಡಮ್ಗೇನಾದರೂ ನೀನು ಅಡ್ಡ ಬಂದರೆ ನಾನು ಈ ಮನೇಲೇ ಇರಲ್ಲ. ಅಯ್ಯೋ ಹಾಗೆ ಹೇಳ್ಬಿಡಿ, ನಿಮ್ಮ ಕೈ ಮುಗಿತೀನಿ. ಆದರೆ ಏನಾಯ್ತು? ಯಾಕೆ ಅವ್ರು ಕೋಪ ಮಾಡ್ಕೊಂಡು ಹೋದ್ರು? ನನ್ನನ್ನು ಏನೂ ಕೇಳಬೇಡ, ಹೊರಟೋಗಿಲ್ಲಿಂದ. ಅವತ್ತು ಯಾವ ವಿಷಯಕ್ಕೆ ಜಗಳ ಆಯಿತು ಅಂತ ನನಗೆ ಗೊತ್ತಿಲ್ಲ ಸರ್. ಗೌರಿ ಅವರೇ, ಅವರಿಬ್ಬರು ಮಧ್ಯೆ ಮುಂಚೆಂದನೂ ಅಫೇರ್ ಇತ್ತು. ನಿಮ್ಮ ಮದುವೆಗೂ ಮೊದಲು. ಅದು ನಿಮಗೆ ಗೊತ್ತಿತ್ತಾ? ಇಲ್ಲ ಸರ್, ನನಗೆ ಮಗು ಆಗ್ತಾ ಇರಲಿಲ್ಲ ಅಂತ ಅವರು ವಸುಮತಿ ಅವ್ರನ್ನ ಕರ್ಕೊಂಡು ಬಂದಿದ್ರು. ಅವರು ಬೇರೆ ಮನೆ ಮಾಡ್ಕೊಂಡಿರ್ತೀನಿ ಅಂತ ಅಂದರು. ಆದರೆ ನಮ್ಮನೇಲೇ ಇರಿ ಅಂತ ನಾನೇ ಹೇಳಿದ್ದು. ನೀವು ಮುಗ್ದೇನೋ ದಡ್ಡಿನೋ ಗೊತ್ತಾಗ್ತಿಲ್ಲ ಗೌರಿ ಅವರೇ. ಮಗು ಆಗೋದಕ್ಕೆ ಗಂಡು ಹೆಣ್ಣು ಸಂಪರ್ಕ ಮಾಡಲೇಬೇಕು ಅನ್ನೋದಿಲ್ಲ. ಎನಿವೇಸ್, ವಸುಮತಿ ಧನಂಜಯನ ಕೊಲೆ ಮಾಡೋದಕ್ಕೆ ಏನು ಕಾರಣ ಇರ್ಬೋದು? ನನಗೆ ಗೊತ್ತಿಲ್ಲ ಸರ್. ಸರಿ, ನೀವಿನ್ನು ಹೊರಡಿ. ಸರ್, ನೀವು ಹೇಳಿದ ನಿಜಾನ? ಅವರಿಬ್ಬರು ಮದುವೆಗೆ ಮುಂಚೆಯಿಂದನೂ? ಹೌದು. ಸರ್, ಈ ವಸುಮತಿ ತಮ್ಮ ಭಾಸ್ಕರ್ ರೌಡಿ ಶೀಟರು. ಸೊ ಅವಳು ಅವನ ಜೊತೆಲೇ ಇರ್ಬೋದು. ಶಿವಶಂಕರ್, ಆದಷ್ಟು ಬೇಗ ಈ ವಸುಮತಿ ನಮ್ಮ ಕೈಗೆ ಸಿಗಬೇಕು. ಸರ್, ಇನ್ಫಾರ್ಮರ್ಸು ಅದೇ ಕೆಲಸ ಮೇಲೆ ಇದ್ದಾರೆ. ಆದಷ್ಟು ಬೇಗ ಸಿಗ್ತಾರೆ. ಗೌರಿ ಅವತ್ತು ಸಂಜೆ ಮನೆಗೆ ಬರೋವಾಗ ನಿಮ್ಮ ಮತ್ತೆ ಧನಂಜಯ ನಡುವೆ ಗಲಾಟೆ ನಡೀತಾ ಇತ್ತು. ಯಾವ ಕಾರಣಕ್ಕೆ? ಆಗಲ್ಲ, ನಿನ್ನ ಮದುವೆ ಆಗಲ್ಲ. ಈ ಮನೆ ಬಿಟ್ಟು ಹೋಗ್ತಾ ಇರಿ ಈಗಲೇ. ಅದು ಹೇಗೆ ನನ್ನ ಮನೆಯಿಂದ ಹೊರಗಾಗ್ತೀಯಾ ನಾನು ನೋಡ್ತೀನಿ. ನೋಡು, 1 ವಾರ ಟೈಮ್ ಕೊಡ್ತೀನಿ. ನನ್ನೇನಾದರೂ ಮದುವೆ ಆಗಿಲ್ಲ ಅಂದರೆ ಗೌರಿಗೆ ಎಲ್ಲ ವಿಷಯನೂ ಹೇಳ್ತೀನಿ. ಹಾಗೆ ಪೊಲೀಸ್ ಕಂಪ್ಲೇಂಟು ಕೊಡ್ತೀನಿ. ಏನು ಹೆದರಿಸ್ತಿದ್ಯಾ? ಹೌದು, ಹೆದರಿಸ್ತಾನೆ ಇದ್ದೀನಿ. ಆಮೇಲೆ ನಿನ್ನ ಥರ ಪುಕ್ಸಟ್ಟೆ ಬಿಲ್ಡಪ್ ಕೊಡಲ್ಲ ನಾನು. ಮಾಡಿ ತೋರಿಸ್ತೀನಿ. ನನ್ನನ್ನೇನು ಗೌರಿ ಅನ್ಕೊಂಡ? ನಿನಗೆ ನನ್ನ ಮದುವೆ ಆಗೋ ಯೋಚನೆನೇ ಇಲ್ಲ. ಮಜಾ ಮಾಡಿಕೊಂಡು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ತಳ್ಳೋದಕ್ಕೆ ನೋಡ್ತಾ ಇದ್ಯಾ ಅಲ್ವಾ? ಹೇಳಿ ನೀನು. ಅದಕ್ಕೆ ದೇವ್ರು ನಿನಗೆ ಹೀಗೆ ಮಾಡಿರೋದು. ಗಂಡಸು ಅಂತ ಅನ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ನನಗೆ ಅವನ ಮೇಲೆ ಕೋಪ ಇದ್ದಿದ್ದು ನಿಜ. ಅವನು ಇಂಪಾರ್ಟೆಂಟ್ ಆಗಿದ್ದ.
ಸರ್, ಹೇಳಿ ಶಿವಶಂಕರ್. ಈಗೀಗ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಅನ್ಸುತ್ತಾ ನಿಮಗೆ? ನಾವು ಹಾಗೆ ನಂಬ್ಕೊಂಡು ಬಂದಿದ್ದೀವಿ. ಮುಂಚೆಯಿಂದನೂ ನಾವು ಇವಳ ಮೇಲೆ ಅನುಮಾನ ಪಟ್ಟಿಲ್ಲ. ಈ ಕೊಲೆಯಲ್ಲಿ ಇವಳೇ ಮಾಸ್ಟರ್ ಮೈಂಡ್ ಇರ್ಬೋದಾ? ಗಂಡ ಬೇರೆ ಮೋಸ ಮಾಡಿದ್ದ. ಆ ವಿಚಾರ ಗೊತ್ತಾಗಿ ಇವಳು ಸುಮ್ಮನೆ ಇರೋಳಲ್ಲ. ಯಾವುದಕ್ಕೂ ನಮ್ಮ ಇನ್ಫಾರ್ಮನ್ನು ಇವಳು ಹಿಂದೆ ಬಿಡಿ. ಓಕೆ ಸರ್. ಸರ್, ಒಂದು ಮೆಡಿಕಲ್ ಶಾಪ್ಗೆ ಈ ಗೌರಿ ಹೋಗಿದ್ವಿ ಸರ್. CCTVಯಲ್ಲಿ ಅದ್ರ ಫುಟೇಜ್ ಸಿಕ್ಕಿದೆ. ಕೊಡಿ ಇಲ್ಲಿ. ಮೆಡಿಕಲ್ ಶಾಪಲ್ಲಿ ವಿಚಾರಿಸಿದ್ರೆ ಗೋಪಾಲ್? ವಿಚಾರಿದೆ ಸರ್, ಆದರೆ ನಂಗೆ ಸರಿಯಾಗಿ ಏನು ಹೇಳಕ್ಕೆ ಬರಲಿಲ್ಲ. ಚೀಟಿಯಲ್ಲಿ ಬರ್ಸ್ಕೊಂಡ್ಬಂದೆ ಸರ್. ಸರ್ಜಿಕಲ್ ಹ್ಯಾಂಡ್ ಗ್ಲೋವ್ಸ್ ಡಯಾಸಿಫಮ್. ಡಯಾಸಿಫಮು ಧನಂಜಯ್ ಮತ್ತೆ ಗೌರಿ ಬಾಡಿಲಿ ಸಿಕ್ಕಿರೋ ಸೆಡೆಟಿವ್. ಇದು ಯಾವಾಗ ತೊಗೊಂಡಿರೋದು? ಸರ್, ಕೊಲೆ ಆದ 2 ದಿನದ ಮುಂಚೆನೆ ಸರ್. ಹಳ್ಳಿ ಹುಡುಗಿ ಮುಗ್ದೆ ಅನ್ಕೊಂಡಿದ್ವಿ, ಆದರೆ ಇವಳೇ ಆ ಕೊಲೆ ಮಾಡಿರೋದು. ಶಿವಶಂಕರ್, ಎಸ್ ಸರ್. ಆ ಗೌರಿನ ಕರ್ಕೊಂಬನ್ನಿ. ಓಕೆ ಸರ್. ನಾನೇನು ಮಾಡಿಲ್ಲ ಸರ್, ನನಗೇನು ಗೊತ್ತಿಲ್ಲ. ನೀನು ಮೆಡಿಕಲ್ ಶಾಪಿಗೆ ಹೋಗಿ ಸರ್ಜಿಕಲ್ ಹ್ಯಾಂಡ್ ಗ್ಲೋವ್ಸ್ ಮತ್ತೆ ಸೆಡೆಟಿವ್ಸ್ ತೊಗೊಂಡಿದ್ಯಾ? ಅದ್ರ ಫುಟೇಜಸ್ ನಮಗೆ ಸಿಕ್ಕಿದೆ. ಗೌರಿ, ಇನ್ನು ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೀನು ನಮ್ಮ ಹತ್ರ ಸಾಕಷ್ಟು ಸುಳ್ಳು ಹೇಳಿದ್ಯಾ. ಧನಂಜಯ್ ಇಂಪಾರ್ಟೆಂಟ್ ಅನ್ನೋ ವಿಷಯ ನಿನಗೆ ಗೊತ್ತಿತ್ತು, ಆದರೂ ಗೊತ್ತಿಲ್ಲ ಅಂತ ಹೇಳಿದ್ದೆ. ಧನಂಜಯ್ ಮತ್ತೆ ವಸುಮತಿಗೆ ಮುಂಚೆನೆ ಅಫೇರ್ ಇದ್ದಿದ್ದ ವಿಷಯನೂ ನಿನಗೆ ಗೊತ್ತಿತ್ತು, ಅದು ಗೊತ್ತಿಲ್ಲ ಅಂತ ಹೇಳಿದ್ದೆ. ನಾಟಕ ಮಾಡಿ ಸಾಕು. ಮೆಡಿಕಲ್ ಶಾಪಲ್ಲಿ ಅದನ್ನೆಲ್ಲ ತಗೊಂಡಿದ್ದು ಧನಂಜಯ್ನ ಕೊಲೆ ಮಾಡೋದಕ್ಕೆ ತಾನೇ? ಅಲ್ಲ, ವಸುಮತಿನ ಕೊಲ್ಲೋದಕ್ಕೆ. ನನ್ನ ಹೆಸರು ಶರತ್ ಅಂತ. ಒಂದು ಟೈಮಲ್ಲಿ ಆ್ಯಕ್ಚುಲಿ ಈಗಲೂ ವಸುಮತಿನ ಪ್ರೀತಿ ಮಾಡ್ತಾ ಇದ್ದೇನೆ. ನೀವು ಬಂದ ವಿಷಯ? ವಸುಮತಿ ತುಂಬ ಡಿಪ್ರೆಸ್ ಆಗ್ತಿದ್ದಾಳೆ. ಅವಳಿಗೆ ನೀವಾದ್ರೂ ಇದನ್ನ ಒಂದು ಮುಕ್ತಿ ಕೊಡಿ. ನೀವೇನು ಹೇಳ್ತಾ ಇದ್ದೀರಾ? ವಸುಮತಿ ನಮಗೆ ಮಗು ಎತ್ಕೊಡಕ್ಕೆ ಬಂದಿರೋದೆಲ್ಲ ಒಂದು ನಾಟಕ. ಅದು ನಿಮ್ಮ ಗಂಡನೇ ರೆಡಿ ಮಾಡಿರೋ ನಾಟಕ. ನಿಮ್ಮ ಗಂಡನಿಂದ ಯಾವತ್ತೂ ಮಗು ಆಗಲ್ಲ. ಯಾಕಂದರೆ ಸಮಸ್ಯೆ ಇರೋದು ನಿಮ್ಮಲ್ಲೂ ಅಲ್ಲ, ವಸುಮತಿಲೂ ಅಲ್ಲ, ನಿಮ್ಮ ಗಂಡನಲ್ಲಿ. ಅವರು ಇಂಪಾರ್ಟೆಂಟ್, ಅಂದರೆ ಅವರಿಂದ ಮಗು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಅವರಿಬ್ಬರು ನಿಮ್ಮನ್ನು ಮದುವೆ ಆಗಿ ಮುಂಚೆಯಿಂದಲೂ ಜೊತೆಲೇ ಇದ್ದರು. ವಸುಮತಿ ಲೈಫನ್ನೇ ಹಾಳು ಮಾಡಕ್ಕೆ ಹೊರಟಿದ್ದ ನಿಮ್ಮ ಗಂಡ. ಇಷ್ಟು ದಿನ ನಿಮ್ಗೆ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಮಿತಿ ಮೀರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನನಗೆ ವಸುಮತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಈ ನಾಟಕನ ನೀವಾದರೂ ಅಂತ್ಯ ಮಾಡಿ ಪ್ಲೀಸ್. ಗೌರಿ, ಏನಾಯ್ತು? ಯಾಕೆ ಕೂತಿದ್ಯಾ? ನನಗೆಲ್ಲ ಗೊತ್ತಾಯ್ತು. ಏನು ಗೊತ್ತಾಯ್ತು? ಡಾಕ್ಟರ್ ಶರತ್ ಎಲ್ಲ ಹೇಳಿದ್ರು. ನನ್ನ ಹತ್ರ ಎಷ್ಟು ದೊಡ್ಡ ನಾಟಕ ಆಡಿದ್ರಲ್ಲ ನೀವು. ಇದೆಲ್ಲ ವಸುಮತಿ ಹೇಳಿ ಮಾಡಿಸಿದ್ದು ಗೌರಿ. ಮದುವೆಗೆ ಮುಂಚೆ ನಾವಿಬ್ರು ಇಷ್ಟಪಟ್ಟಿದ್ದು ನಿಜ, ಆದರೆ ನೀನು ಮದುವೆ ಆದಮೇಲೆ ಅವಳನ್ನ ಮರೆಯೋಣ ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಅವಳು ನನ್ನನ್ನು ಹೆದರ್ಸೋಕೆ ಶುರು ಮಾಡಿದ್ಲು. ಅವಳ ಧಮಕಿಗೆ ನಾನು ಹೆದರಬಾರ್ದಿತ್ತು. ಈಗಂತೂ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ದಾಳೆ. ಪೊಲೀಸ್ ಹತ್ರ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಗೌರಿ. ಮತ್ತೆ ಸುಳ್ಳು ಹೇಳ್ತಿದ್ದೀರಾ? ಇಲ್ಲ ಗೌರಿ, ನನ್ನ ನಂಬು. ವಸುಮತಿ ನನಗೆ ದೊಡ್ಡ ತಲೆನೋವಾಗಿದ್ದಾಳೆ. ಅವಳು ಮುಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಏನು ಹೇಳ್ತಿದ್ದೀರಾ? ಭಯ ಪಡಬೇಡ. ಏನು ಅನುಮಾನ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನಾನು ನಿನ್ನೆ ಪ್ರೀತಿಸ್ತಿರೋದು ಗೌರಿ, ಆದರೆ ಈಗ ಅವಳು ನಮಗೆ ದೊಡ್ಡ ಮುಳ್ಳಾಗಿದ್ದಾಳೆ. ಅವಳನ್ನು ಕಿತ್ತು ಬಿಸಾಕಬೇಕು. ಅದೇ ಹೇಗೆ? ನಾನು ಎಲ್ಲ ನೋಡ್ಕೋತೀನಿ. ನೋಡು, ನಾನೊಂದು ಚೀಟಿ ಬರ್ಕೊಡ್ತೀನಿ, ಹೋಗಿ ಅದನ್ನು ಮೆಡಿಕಲ್ ಶಾಪಿಂದ ತಗೊಂಬ. ಇವ್ರದ್ದೇ ಆಸ್ಪತ್ರೆ ಇದೆ, ಮೆಡಿಕಲ್ ಶಾಪ್ ಇದೆ, ಆದರೆ ನನ್ನ ಹತ್ರ ಯಾವಾಗ ತರಕ್ಕೆ ಕಳಿಸಿದ್ರು ಇವ್ರು ನನ್ನ ಮುಗಿಸ್ತಾರೆ ಅಂತ ಅನ್ಸಕ್ಕೆ ಶುರುವಾಯಿತು ಸರ್. ನನ್ನ ಸಾಯಿಸಿದ್ರು ನಂಗೆ ಅಷ್ಟು ಬೇಜಾರಾಗ್ತಿರ್ಲಿಲ್ಲ ಸರ್. ಆದರೆ ನನ್ನ ಬಂಜೆ ಅನ್ನೋ ಥರ ನನ್ನ ಮೇಲೆ ಗೂಬೆ ಕೂರಿಸಿದ್ರು. ಅದನ್ನು ನನ್ನ ಕೈಲಿ ತಡ್ಕೊಳಕ್ಕೆ ಆಗಲಿಲ್ಲ ಸರ್. ನಾನು ಪೆದ್ದಿ ಥರ ಅದನ್ನೇ ನಂಬ್ಕೊಂಡೆ. ವಸುಮತಿ ಬಾಯಿ ತುಂಬ ಅಕ್ಕ ಅಕ್ಕ ಅಂತ ಕರಿತಿದ್ಲು. ನನ್ನ ಮನೇಲೆ ನನ್ನ ಗಂಡನ ರೂಮಲ್ಲೇ ಅವಳಿಗೆ ಜಾಗ ಕೊಟ್ಟೆ. ಎಷ್ಟು ನಾಟಕ ಆಡಿದ್ಲು ಸರ್. ನಮ್ಮ ಮಗುವಿಗೆ ಜನ್ಮ ಕೊಡೋ ದೇವತೆ ಅನ್ಕೊಂಡು ನಾನು ಎಷ್ಟೆಲ್ಲ ಅವಳು ಸೇವೆ ಮಾಡಿದೆ. ಅವಳಿಗಿದೆಲ್ಲ ಗೊತ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದ್ಲು. ಅವರಿಬ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತ ಹಾಗೆ ಮಾಡಿದೆ ಸರ್.
ಅವಳು ಮಾಡಿದ ಅಡುಗೆಯಲ್ಲಿ ನಮ್ಮಿಬ್ರು ತಟ್ಟೆಲೂ ಔಷಧಿ ಬೆರೆಸ್ದೆ. ರಾತ್ರಿ ಅವಳು ಮಲಗಿದ ಮೇಲೆ ನಾನೇ ಎಡಗೈಯಿಂದ ಧನಂಜಯ್ ಕತ್ಕೂ ಇದೆ. ಆಮೇಲೆ ಚಾಕು ಅವಳ ಕೈಯಲ್ಲಿಟ್ಟು ನಾನು ಊಟ ಮಾಡಿ ಮಲ್ಕೊಂಡೆ. ಡಾಕ್ಟರ್ಸ್ ಅನ್ಸ್ಕೊಂಡಿರೋ ವಸುಮತಿ ಮತ್ತೆ ಧನಂಜಯ್ ಇಬ್ರು ಹೀಗೆ ಮೋಸ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ರು. ಡಾಕ್ಟರ್ಸ್ನ ದೇವ್ರ ಥರ ನೋಡ್ತಾರೆ ಜನ. ಅವರೇ ಹೀಗೆ ಮಾಡಿದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು?